ಗುರುಗಳೇ, ಮೃತ್ಯುವನ್ನು ಏಕೆ ಗೌರವಿಸಲಾಗುತ್ತದೆ? ಉತ್ತಮ ಪ್ರಶ್ನೆ. ಸೃಷ್ಟಿಯಲ್ಲಿ ಮೃತ್ಯುವಿಗೆ ವಿಶೇಷ ಸ್ಥಾನವಿದೆ. ಸತ್ಯ ಸಾವನ್ನು ಯಾರೂ ಜಯಿಸಲಾರರು. ಆದರೆ ಆತ್ಮಸ್ಥೈರ್ಯದಿಂದ ಎದುರು ಹೋರಾಡುತ್ತಾ ಬದುಕಿನ ಕೊನೆಗಳಿಗೆ ನೆಮ್ಮದಿಯಿಂದ ಕಳೆಯುವ ದಾರಿಗಳನ್ನು ಇದರೊಂದಿಗೆ ಮುಂದಿನ ಇನ್ನೂ ಕೆಲವು ಜ್ಞಾನ ಹೇಳುತ್ತದೆ. ಸಾವನ್ನು ಗೆಲ್ಲಲು ಆಗುವುದಿಲ್ಲ, ಆದರೆ ಸಾವಿನ ಭಯ ಗೆಲ್ಲಬಹುದು. ಆತ್ಮಹತ್ಯೆ, ಹಿಂಸೆ, ಪ್ರಾಣ ಕಳೆದುಕೊಳ್ಳುವವರೆಗೂ ನಿಮ್ಮ ಜೀವ ಅಮೂಲ್ಯ ಎಂದು ತಿಳಿಸಿ ನಮ್ಮಲ್ಲಿ ಬದುಕುವುದನ್ನು ಖುಷಿಯಿಂದ ಕಳೆಯುವ ಪೂರ್ತಿ ಹುಟ್ಟು ಹಾಕುತ್ತದೆ. ಮೃತ್ಯು ಅದಕ್ಕಾಗಿ ಸಾವನ್ನು ಸಂಭ್ರಮದ ರೀತಿ ಇಟ್ಟಿರುತ್ತಾರೆ. ಕಾರಣ ಅದು ಉಳಿದವರಿಗೆ ಒಂದು ಸಂದೇಶವಾಗಬೇಕು. ಪ್ರತಿ ಸಾವಿನಲ್ಲೂ ಒಂದೊಂದು ಜನಾಂಗವಿರುತ್ತದೆ. ಆ ಜನಾಂಗಗಳಿಗೆ ಅದರ ನಿಜ ಅರ್ಥ ತಿಳಿಯಬೇಕು ಎಂಬ ಕಾರಣಕ್ಕೆ ಗೆಲ್ಲಲು ಸಾಧ್ಯವಿಲ್ಲದ ಈ ಲೋಕವು ಜೀವನ ವೈಜ್ಞಾನಿಗಳಿಗೆ, ವಿದ್ವಾಂಸ ಮುನಿಗಳಿಗೆ ಅತ್ಯಂತ ಪ್ರಿಯ. ಹೇ ಜೀವಾತ್ಮನೇ, ನೀನು ಮೃತ್ಯುವಿಗೆ ಪಂಥಾಹ್ವಾನ ನೀಡಿದ್ದೀಯೆ ಎಂದು ತಿಳಿ. ಶರೀರವು ಸಂಪೂರ್ಣವಾಗಿ ಜೀರ್ಣವಾಗುವುದಕ್ಕೆ ಮೊದಲು ಸಾವಿಗೆ ಸಿಕ್ಕಬೇಡ. ಅತಿ ಮುಖ್ಯವಾದ ಕೆಲವು ಔಷಧ ಸಸ್ಯಗಳ ಬಗ್ಗೆಯೂ ಇವು ಯಾವೆಲ್ಲ ರೋಗಕ್ಕೆ ಉಪಯುಕ್ತ ಎಂದು ಆಯುರ್ವೇದದ ರಹಸ್ಯಗಳನ್ನು ತಿಳಿ. ಅದು ನಿನಗೆ ಮೃತ್ಯುವಿನಿಂದ ಪಾರಾಗುವ ಜ್ಞಾನವನ್ನು ನೀಡುತ್ತದೆ. ನಂತರ ಸಾವಿಗೆ ಸಿದ್ಧನಾಗು.